ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವ್ಯಾಪಕವಾದಂತಹ ಮಳೆಯಾಗ್ತಾ ಇದೆ. ಹೀಗಾಗಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾದ ಅವಾಂತರಗಳನ್ನ ನೋಡ್ತಾ ಇದ್ದೀರಾ. ವಿ ಯರದಕೆರೆ ಗ್ರಾಮದ ದೊಡ್ಡಮ್ಮದೇವಿ ಕೆರೆ ಕೋಡಿ ಬಿದ್ದಿದೆ. ಕಡೂರು ತಾಲೂಕಿನ ಹೇಮಗಿರಿ ಕೆರೆ ಸಂತೆ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ಹನಿ ನೀರಿಗೂ ಹಾಹಾಕಾರ ಪಡ್ತಾ ಇದ್ದ ಬಯಲುಸೀಮೆ ಜನರಲ್ಲೂ ಸಂತಸ. ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ಶುಂಠಿ ಬೆಳೆ ನೀರು ಪಾಲಾಗಿದೆ. ಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ನುಗ್ಗಿದೆ ಕೆರೆ ನೀರು. ಕೆರೆ ಸಂತೆ, ಅಂಚೆ ಚೋಮನಹಳ್ಳಿ ಈ ಭಾಗದಲ್ಲೂ ಕೂಡ ಭಾರಿ ಮಳೆ. ಆ್ಯಂಡ್ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಅಂತಂದರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಯಾಕೆಂತಂದರೆ ಮೊದಲನೇದಾಗಿ ಮಲೆನಾಡು, ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಮಳೆ ಆದರೆ ಇನ್ನಿಲ್ಲ, ಅದು ಸಾಮಾನ್ಯ ಅಲ್ಲೇ ಮಳೆ ಆಗ್ತಕ್ಕಂಥದ್ದು. ಬಟ್ ಈ ಸರ್ತಿ ತುಂಬ ಆಶ್ಚರ್ಯ ಆಗ್ತಿರೋದು ಕರಾವಳಿನಲ್ಲಿ ಮಳೆ ಕಡಿಮೆ ಆಗಿದೆ. ಇನ್ನೂ ಕೂಡ ವ್ಯಾಪಕವಾಗಿ ಅಲ್ಲಿ ಮಳೆ ಕವರ್ ಆಗಿಲ್ಲ. ನೋಡೋಣ ಮುಂಗಾರು ಟೈಮ್ನಲ್ಲಿ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಮಲೆನಾಡಿನಲ್ಲಿ ಆಗ್ತಾ ಇದೆ. ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ. ಲೈಕ್ ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲೂ ಕೂಡ ಮಳೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಈಗ ಬಿದ್ದಿರುವಂತಹ ಮಳೆ ರೈತರಿಗೆ ಅನುಕೂಲನ ಅನಾನುಕೂಲನ, ತೊಂದರೆಗಳು ಬೇರೆ ಬೇರೆ ರೀತಿ ಯಾವ ರೀತಿ ಆಗ್ತಾ ಇದೆ ಅಂತ? ಅರವಿಂದ್, ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ತಾಲೂಕು ಶಾಶ್ವತ ಬರಗಾಲಕ್ಕೆ ತುತ್ತಾದ ತಾಲೂಕು ಅಂತಾನೆ ಖ್ಯಾತಿಯಾಗಿರುವಂಥದ್ದು. ಆದರೆ ಕಳೆದ 2-3 ದಿನಗಳಂತಂದ್ರೆ ಕಳೆದ ಒಂದು ವಾರದಿಂದನೂ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಕಡೂರು ತಾಲೂಕಿನಾದ್ಯಂತ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಒಂದು ಕಡೆ ಕಳೆದ 1 ತಿಂಗಳ ಹಿಂದೆ ಹನಿ ನೀರಿಗೂ ಕೂಡ ಹಾಹಾಕಾರ ಪಡ್ತಿದ್ದಂಥ ಕಡೂರು ತಾಲೂಕಲ್ಲಿ ಇವತ್ತು ಕೆರೆ ಕಟ್ಟೆಗಳು ಅಂದರೆ ದೊಡ್ಡ ದೊಡ್ಡ ಕೆರೆಗಳನ್ನು ಹೊರತುಪಡಿಸಿ ಒಂದು ಹಂತದ ಕೆರೆಗಳು, ಈಗ ಸಾಮಾನ್ಯವಾಗಿ ಬಹುತೇಕ ಕೆರೆಗಳು ಈಗಾಗಲೇ ತುಂಬಿ ಕೋಡಿ ಬಿದ್ದಿರುವಂಥದ್ದು. ಆದರೆ ಈ ಮಳೆ ರೈತರಿಗೆ ಯಾವುದೇ ರೀತಿಯಾದಂಥ ಒಂದು ಅನುಕೂಲ ತರೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು. ಯಾಕೆಂತಂದ್ರೆ ಮುಂಗಾರು ಪೂರ್ವ ಮಳೆ ಆಗಿರೋದ್ರಿಂದ ಆರಂಭದಲ್ಲಿ ಒಂದು ಹಂತದ ಮಳೆ ಆಗಿದ್ರೆ ರೈತರಿಗೆ ಬೆಳೆಗಳನ್ನ ಭೂಮಿಗೆ ಉಳುಮೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಆದ್ರೆ ಕಳೆದ 8-10 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಸಾಮಾನ್ಯ ರೈತರು ಹೊಲಗದ್ದೆ ತೋಟಗಳಿಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೇವಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಬಾರಿ ಅಂತೂ ಪ್ರಮುಖವಾಗಿ ಮಲೆನಾಡಿಗಿಂತ ಬಯಲುಸೀಮೆ ಭಾಗದಲ್ಲಿ ಏನು ಕಡೂರು ತಾಲೂಕು ಆಗ್ಬೋದು, ಬೀರೂರು, ಅಜ್ಜಂಪುರ, ತರೀಕೆರೆ ಈ ಬಯಲುಸೀಮೆ ಭಾಗ ಅಂತ ಗುರುತಿಸಿಕೊಂಡಿದೆ. ಈ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಿರೋದ್ರಿಂದ ಇಲ್ಲಿ ಆಹಾರ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆಯುವಂತ ಈ ಭಾಗದಲ್ಲಿ ರೈತರು ಹೊಲಗದ್ದೆ ತೋಟಗಳಿಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಯಾಕೆಂದ್ರೆ ನಾವು ನೋಡಬಹುದು, ರೈತರು ಈಗ ಕಳೆದ 1 ತಿಂಗಳ ಹಿಂದೆ ಇದ್ದ ಅಲ್ಪ ಸ್ವಲ್ಪ ಬೋರ್ ನೀರಿನಲ್ಲಿ ಒಂದು ಬೆಳೆಗಳನ್ನು ಕೂಡ ಬೆಳೆದಿರುವಂಥದ್ದು. ಶುಂಠಿ ಕೂಡ ಈಗಾಗಲೇ ಸಂಪೂರ್ಣ ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತು ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡಬಹುದು, ಅರುಣ್, ಅಡಿಕೆ ತೋಟ ಅಂದ್ರೆ ಒಂದು 4-5 ವರ್ಷಗಳ ಸಸಿ ಅಡಿಕೆ ತೋಟಕ್ಕೂ ಕೂಡ ಕೆರೆ ಕೋಡಿ ಬಿದ್ದಿರುವಂತ ನೀರು ಸಂಪೂರ್ಣವಾಗಿ ತೋಟಕ್ಕೆ ನುಗ್ಗಿರೋದ್ರಿಂದ ಈ ಭಾಗದ ರೈತರು ಕೂಡ ಒಂದು ಅತಂತ್ರಕ್ಕೀಡಾಗಿರುವಂಥದ್ದು. ಯಾಕೆಂದ್ರೆ ಮುಂಗಾರು ಪೂರ್ವನೇ ಈ ರೀತಿ ಆಗಿರೋದ್ರಿಂದ, ಯಾಕೆಂದ್ರೆ ಈಗ ಮುಂಗಾರು ಪೂರ್ವ ಈಗ ಒಂದು ಹಂತದ ಮಳೆ ಬಿದ್ದರೆ ಹೊಲಗದ್ದೆಗಳಲ್ಲಿ ಉಳುಮೆ ಮಾಡೋದಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಈಗ ಬರ್ತಿರುವಂತಹ ಮಳೆ ರೈತರಿಗೆ ಹೊಲಗದ್ದೆ ತೋಟಗಳಿಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ.